ಬಿಕಾಮ್‌ನ ಮೊದಲ ಸೆಮಿಸ್ಟರ್‌ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಸೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವ ಬೇಸಿಕ್ ಕನ್ನಡ ಪಠ್ಯಕ್ರಮ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕವಿ ಪರಿಚಯದ ಮೇಲೆ 1 ಅಂಕದ ಪ್ರಶ್ನೆಗಳನ್ನು ಹಾಗೂ 5 ಅಂಕದ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಕೇಳೋದ್ರಿಂದ ಇಲ್ಲಿ ಕವಿ ಪರಿಚಯದ ಮೇಲೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಕೆಳಗೆ ಕೇಳಬಹುದಾಗಿರುವ 1 ಅಂಕದ ಸಂಭವನೀಯ ಪ್ರಶ್ನೆಗಳನ್ನು ಕೂಡ ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾಗಿರುವ ನೋಟ್ಸ್ಗಳನ್ನು, ಪಾಠಗಳನ್ನು ಕಮೆಂಟ್ಸ್ ಮಾಡುವ ಮೂಲಕ ಪಡೆಯಿರಿ. ವಿದ್ಯಾರ್ಥಿಗಳೇ, ಈಗ ಕುವೆಂಪು ಅವರ ಪರಿಚಯವನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಕವಿ ಕುವೆಂಪು ಅವರ ಬಗ್ಗೆ ತಮಗೆಲ್ಲ ಈಗಾಗಲೇ ಸಂಪೂರ್ಣವಾದ ಮಾಹಿತಿ ಇರಬಹುದು. ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಅವರ ಜನನವಾದದ್ದು 29/12/1904 ಕುವೆಂಪು ಅವರು ಜನಿಸ್ತಾರೆ. ಆಮೇಲೆ ಕುವೆಂಪು ಅವರ ಮರಣವೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 11/11/1994 ಕುವೆಂಪು ಅವರು ಮರಣವನ್ನು ಹೊಂತಾರೆ. ಹಾಗೆ ಕುವೆಂಪು ಅವ್ರ ಬಗ್ಗೆ ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂದು ಕರೆಯುವ ಈತ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಿರೇಕೂಡಗಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಕುಪ್ಪಳ್ಳಿಯಲ್ಲಿ ಜನಿಸಿದರು ಅನ್ನೋದು. ಆದರೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಿರೇಕೂಡಗಿ ಎಂಬ ಗ್ರಾಮದಲ್ಲಿ ಕುವೆಂಪು ಅವರ ಜನನವಾಗಿತ್ತು ಅನ್ನೋದು ಒಂದು ಹೊಸ ಮಾಹಿತಿ. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ, ಹೆಂಡತಿ ಹೇಮಾವತಿ. ಹಾಗೆ ಕುವೆಂಪು ಅವರು ನಿರ್ವಹಿಸಿದ ಹುದ್ದೆಗಳು: ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಪ್ರಾಚಾರ್ಯರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಕೂಡ, ದಕ್ಷ ಆಡಳಿತಗಾರರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಕುವೆಂಪು ಅವರು ಭಾಳಷ್ಟು ಕೃತಿಗಳನ್ನು ಬರೀತಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಅಧ್ಯಯನಕ್ಕೆ ಇರುವಂಥ ಕೆಲವೊಂದಿಷ್ಟು ಕೃತಿಗಳನ್ನು ಇಲ್ಲಿ ನಾವು ಕಾಣ್ಬೋದು. ಕೊಳಲು, ನವಿಲು, ಪಾಂಚಜನ್ಯ, ಚಂದ್ರಮಂಚಕ್ಕೆ ಬಾಚಕೋರಿ, ಪಕ್ಷಿಕಾಶಿ, ಪ್ರೇಮ ಕಾಶ್ಮೀರ, ಗೀತಾಂಜಲಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಮುಂತಾದವು ಕುವೆಂಪು ಅವರು ಬರೆದ ಕವನ ಸಂಕಲನಗಳಾಗಿವೆ. ಹಾಗಾದರೆ ಇವುಗಳಲ್ಲಿ ಮುಖ್ಯವಾಗಿ ಕೊಳಲು, ನವಿಲು, ಪಾಂಚಜನ್ಯ ಈ ಕೃತಿಗಳು ಅಥವಾ ಈ ಕವನ ಸಂಕಲನಗಳು ಅತ್ಯಂತ ಮುಖ್ಯವಾಗಿರ್ತವೆ. ವಿದ್ಯಾರ್ಥಿಗಳು ನೆನಪಿನಲ್ಲಿಟ್ಕೋಬೇಕು. ಇವರು ಬರೆದ ನಾಟಕಗಳು ಅಲ್ಲಿ ಜಲಗಾರ, ಶೂದ್ರ ತಪಸ್ವಿ, ರಕ್ತಾಕ್ಷಿ, ಬೆರಳ್ಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರ ಮುಂತಾದ ನಾಟಕಗಳನ್ನು ಕೂಡ ಕುವೆಂಪು ಅವರು ಬರೀತಾರೆ. ನಾಟಕಗಳು ಜಲಗಾರ, ಶೂದ್ರ ತಪಸ್ವಿ, ರಕ್ತಾಕ್ಷಿ, ಬೆರಳ್ಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರ ಇಷ್ಟು ಕುವೆಂಪು ಅವರ ಮುಖ್ಯವಾದ ನಾಟಕಗಳು. ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರಬಹುದು, ಸಂಪೂರ್ಣವಾಗಿ ನೋಡಿಕೊಳ್ಳಿ. ನಂತರ ಕಾದಂಬರಿಗಳನ್ನು ಕೂಡ ಕುವೆಂಪು ಅವರು ಬರೀತಾರೆ. ಕುವೆಂಪು ಅವರು ಬರೆದ ಕಾದಂಬರಿಗಳು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಎನ್ನುವ 2 ಕಾದಂಬರಿಗಳನ್ನು ಕುವೆಂಪು ಅವರು ಇಲ್ಲಿ ಮುಖ್ಯವಾಗಿ ಬಹಳ ಮುಖ್ಯವಾದ ಇವರ ಕಾದಂಬರಿ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಹಾಗೆ ವೈಚಾರಿಕ ಬರಹಗಳು ಮನುಜಮತ ವಿಶ್ವಪಥ, ಬಹಳ ಮುಖ್ಯವಾದ ಒಂದು ಕೃತಿ ಇದು. ಮನುಜಮತ ವಿಶ್ವಪಥ, ವಿಚಾರ ಕ್ರಾಂತಿಗೆ ಆಹ್ವಾನ, ಜನತಾ ಪ್ರಜ್ಞೆ, ವೈಚಾರಿಕ ಜಾಗೃತಿ ಇವು ಕುವೆಂಪು ಅವರು ಬರೆದ ವೈಚಾರಿಕ ಬರಹಗಳು. ವಿಮರ್ಶೆಯ ಕೃತಿಗಳನ್ನು ಕೂಡ ಬರೀತಾರೆ. ಕಾವ್ಯ ವಿಹಾರ, ವಿಭೂತಿ ಪೂಜೆ, ರಸೋವಯಸ, ದ್ರೌಪದಿಯ ಶ್ರೀಮುಡಿ ಅನ್ನೋದು ಅತ್ಯಂತ ಮುಖ್ಯವಾದ ಕೃತಿ. ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಕೋಬೋದು. ಹಾಗೆ ಕುವೆಂಪು ಅವರ ಆತ್ಮಕಥನವೂ ಕೂಡ ಇಲ್ಲಿ ಮುಖ್ಯವಾಗ್ತದೆ.
ಪರೀಕ್ಷೆಯಲ್ಲಿ ಕೇಳಬಹುದು. ಕುವೆಂಪು ಅವರ ಆತ್ಮಕಥನ ಯಾವುದು ಎನ್ನುವ ಪ್ರಶ್ನೆಯನ್ನು ಹೀಗೆ ಕೇಳ್ಬೋದು. ಇಲ್ಲಿ ಕುವೆಂಪು ಅವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಅನ್ನೋದು ಕುವೆಂಪು ಅವರ ಆತ್ಮಕಥನವಾಗಿದೆ. ಅದಾದಮೇಲೆ ನಂತರ ಜೀವನ ಚರಿತ್ರಾಕೃತಿಗಳನ್ನು ಕೂಡ ಬರೀತಾರೆ. ಜೀವನ ಚರಿತ್ರಾಕೃತಿಗಳು ಯಾವುವು? ಜೀವನ ಚರಿತ್ರೆ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಎಂಬ 2 ಜೀವನ ಚರಿತ್ರಾಕೃತಿಗಳನ್ನು ಕೂಡ ಕುವೆಂಪು ಅವರು ಬರೀತಾರೆ. ನಂತರ ಕುವೆಂಪು ಅವರು ಬರೆದ ಖಂಡಕಾವ್ಯ ಚಿತ್ರಾಂಗದ ಎಂಬುದು ಕುವೆಂಪು ಅವರು ಬರೆದ ಖಂಡಕಾವ್ಯ ಆಗಿದೆ. ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ, ಇದು ಬಹಳ ಮುಖ್ಯವಾದ ಒಂದು ವಿಚಾರ, ಪರೀಕ್ಷೆಯಲ್ಲಿ ಕೇಳಬಹುದು. ಕುವೆಂಪು ಅವರು ಬರೆದ ಮಹಾಕಾವ್ಯ ಯಾವುದು ಅಂತ ಕೇಳಬಹುದು. ಇಲ್ಲಿ ಶ್ರೀರಾಮಾಯಣ ದರ್ಶನಂ ಅಂತ ಆಗಿರ್ತದೆ. ಕುವೆಂಪು ಅವರ ಮಕ್ಕಳ ಸಾಹಿತ್ಯ ಯಾವುದು? ಬೊಮ್ಮನಹಳ್ಳಿಯ ಕಿಂದರಜೋಗಿ, ಇದು ಕುವೆಂಪು ಅವರ ಮಕ್ಕಳಿಗಾಗಿ ಬರೆದ ಒಂದು ಮಕ್ಕಳ ಕೃತಿ, ಮಕ್ಕಳ ಶಿಶು ಸಾಹಿತ್ಯ ಅಂತ ಕರಿತೀವಲ್ಲ, ಹಾಗೆ ಬೊಮ್ಮನಹಳ್ಳಿಯ ಕಿಂದರಜೋಗಿ ಮಕ್ಕಳ ಸಾಹಿತ್ಯ ಆಗಿದೆ. ಇಷ್ಟೆಲ್ಲ ಸಾಧನೆ ಮಾಡಿರುವಂಥ ಕುವೆಂಪು ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ಒಲಿದು ಬಂದವು? ಮೊದಲಿಗೆ 1958ರಲ್ಲಿ ಸಾಹಿತ್ಯ ಸೇವೆಗಾಗಿ ಪದ್ಮಭೂಷಣ, ನಂತರ 1964ರಲ್ಲಿ ರಾಷ್ಟ್ರಕವಿಯ ಎಂಬ ಬಿರುದು, 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತದೆ. ನಂತರ 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಬಹಳ ಮುಖ್ಯವಾದ ಪ್ರಶಸ್ತಿ. ಕುವೆಂಪು ಅವರಿಗೆ ಯಾವಾಗ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತು ಎಂಬುದನ್ನು ಕೂಡ ಇಲ್ಲಿ ಕೇಳ್ಬೋದು. ನಂತರ 1949ರಲ್ಲಿ ಪಂಪ ಪ್ರಶಸ್ತಿ, 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 1949ರಲ್ಲಿ ಪಂಪ ಪ್ರಶಸ್ತಿ, 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ, ನಂತರ 1957ರಲ್ಲಿ 39ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಕುವೆಂಪು ಅವರು ಆಗಿದ್ದರು. ನಂತರ ಕೇಳಬಹುದಾದ ಪ್ರಶ್ನೆಗಳು ಇಷ್ಟು ಕುವೆಂಪು ಅವರ ಕುರಿತಾಗಿ ಕವಿ ಪರಿಚಯ ಇದೆ, ವಿದ್ಯಾರ್ಥಿಗಳು ನೋಡ್ಕೋಬೋದು. ನಿಮಗೆ ಪಾಯಿಂಟ್ಸ್ ಮಾದರಿಯಲ್ಲಿ ನಾನಿಲ್ಲಿ ಕವಿ ಪರಿಚಯಿಸಿದ್ದೇನೆ. ಕಾರಣವೆಂದರೆ ನೀವು ಮುಂಬರುವ ಪರೀಕ್ಷೆಯಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ನಿಮ್ಮ ಪರೀಕ್ಷೆಗೆ ಅಥವಾ ಟಿಪ್ಪಣಿ ಮಾದರಿಯ ಪರೀಕ್ಷೆಗೆ ಆ ಪ್ರಶ್ನೆಗೆ ಉತ್ತರಿಸಿದ್ದೇ ಆದರೆ ನಿಮಗೆ ಇದು 1 ಅಂಕಕ್ಕೂ ಕೂಡ ಸಹಾಯವಾಗುತ್ತೆ. 5 ಅಂಕದ ಟಿಪ್ಪಣಿ ಮಾದರಿಯ ಪ್ರಶ್ನೆಗೂ ಕೂಡ ಸಹಾಯವಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ನೋಡ್ಕೋಬೋದು. ಇನ್ನು ಕೇಳಬಹುದಾಗಿರುವ ಪ್ರಶ್ನೆಗಳು ಅಥವಾ ಸಂಭವನೀಯ ಪ್ರಶ್ನೆಗಳು ನೋಡೋಣ, ಹೇಗಿವೆ ಚರ್ಚಿಸೋಣ. ಕುವೆಂಪು ಅವರು ಯಾವಾಗ ಜನಿಸಿದರು? ಇದೇ ಕವಿ ಪರಿಚಯದಲ್ಲಿ ಇರುವ ಪ್ರಶ್ನೆಗಳು. ಹೀಗೆ ಕೇಳಬಹುದು, ಕುವೆಂಪು ಅವರು ಯಾವಾಗ ಜನಿಸಿದರು? ಉತ್ತರ 29 ಡಿಸೆಂಬರ್ 1904ರಂದು ಜನಿಸಿದರು ಎಂಬುದು ಇಲ್ಲಿ ಸರಿಯಾದ ಉತ್ತರ. ಕುವೆಂಪು ಅವರ ತಂದೆ ತಾಯಿಗಳ ಹೆಸರೇನು? ಪ್ರಶ್ನೆ 2. ಕುವೆಂಪು ಅವರ ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ ಆಗಬೇಕದು ಸಿದ್ದಮ್ಮ ಅಂತಾಗಿದೆ. ವಿದ್ಯಾರ್ಥಿಗಳು ಅದನ್ನು ಇಲ್ಲಿ ಸೀತಮ್ಮ ಮಾಡಿಕೊಳ್ಳಿ. ನಂತರ ಕುವೆಂಪು ಅವರು ಎಲ್ಲಿ ಜನಿಸಿದರು? ಕುವೆಂಪು ಅವರು ಅವರ ಜನನ ಸ್ಥಳವನ್ನು ಕೇಳಬಹುದು. ಕುವೆಂಪು ಅವರು ಎಲ್ಲಿ ಜನಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಿರೇಕುಡಗಿ ಎಂಬ ಗ್ರಾಮದಲ್ಲಿ ಜನಿಸಿದರು ಎಂಬುದು ಸರಿಯಾದ ಉತ್ತರ. ನಂತರ ಪಾಂಚಜನ್ಯ ಇದು ಯಾರ ಕವನ ಸಂಕಲನವಾಗಿದೆ? ಉತ್ತರ ಹೀಗಿದೆ, ಪಾಂಚಜನ್ಯ ಇದು ಕುವೆಂಪು ಅವರ ಕವನ ಸಂಕಲನವಾಗಿದೆ. ಜಲಗಾರ ಇದು ಯಾರ ನಾಟಕವಾಗಿದೆ? ಇದು ಕೂಡ ಕುವೆಂಪು ಅವರ ನಾಟಕವಾಗಿದೆ. ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು?
ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ನಂತರ ಕುವೆಂಪು ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದು ಯಾವಾಗ ದೊರೆಯಿತು? ಉತ್ತರ ಹೀಗಿದೆ. 1964ರಲ್ಲಿ ಕುವೆಂಪು ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದು ದೊರೆಯಿತು. ಕುವೆಂಪು ಅವರ ಆತ್ಮಕಥೆ ಯಾವುದು? ಉತ್ತರ ನೆನಪಿನ ದೋಣಿಯಲ್ಲಿ. ಇದು ಕುವೆಂಪು ಅವರ ಆತ್ಮಕಥೆಯಾಗಿದೆ. ಇಷ್ಟು ಸಂಕ್ಷಿಪ್ತವಾದ ಮಾಹಿತಿ ಹಾಗೂ 1 ಅಂಕದ ಸುಮಾರು 8 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಇದನ್ನು ವಿದ್ಯಾರ್ಥಿಗಳು ನೋಡಿಕೊಳ್ಳಿ. ನಿಮ್ಮ ಸೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಇದು ಬಹಳ ಉಪಯುಕ್ತ ಆಗ್ಬೋದು. ಇಷ್ಟು ಕುವೆಂಪು ಅವರ ಮಾಹಿತಿ. ಇಲ್ಲಿಯವರೆಗೆ ಇಷ್ಟು ಕುವೆಂಪು ಅವರ ಈ ಪರಿಚಯವನ್ನು ಆಲಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಇಂತಿ ನಿಮ್ಮ ಭೀಮಣ್ಣ ಸರ್. ಇದೇ ರೀತಿಯಾದ ನೋಟ್ಸ್ಗಳು, ಪಾಠಗಳು ಮುಂದಿನ ನೋಟಿಫಿಕೇಷನ್ಗಳಲ್ಲಿ ಬರುತ್ತವೆ. ನಿಮಗೆ ಬೇಕಾಗಿರುವ ಪಾಠಗಳನ್ನು, ನೋಟ್ಸ್ಗಳನ್ನು ಕಮೆಂಟ್ಸ್ ಮಾಡುವ ಮೂಲಕ ಕೇಳಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಎಂದು ಹೇಳುತ್ತಾ ಇಂತಿ ಭೀಮಣ್ಣ ಸರ್, BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.